ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಕಷ್ಟು ನಕಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯಲ್ಲೂ ಕೂಡ ನಕಲಿ ಆದಂತಹ ಅಧಿಕಾರಿಗಳಿದ್ದಾರೆ. ವೈದ್ಯ ಕ್ಷೇತ್ರದಲ್ಲೂ ಕೂಡ ನಕಲಿ ವೈದ್ಯರನ್ನ ನಾನು ನೋಡಿದ್ದೇನೆ. ಅದೇ ರೀತಿ ಈ ವಕೀಲ ಸಮುದಾಯದಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಇದೆಯಾ ನಿಜನಾ? ಖಂಡಿತವಾಗ್ಲು ಸರ್, ನಾನು ನೋಡಿದಂಗೆ ಮೇಹಾಲ್ ಕೋರ್ಟ್ ಅಲ್ಲಿ ಒಂದಿಬ್ರು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ, ಸಿಟಿ ಕೋರ್ಟ್ ಅಲ್ಲಿ ಕೆಲವೊಂದು ಫೇಕ್ ಲಾಯರ್ ಗಳನ್ನ ಖುದ್ದಾಗಿ ನಾವೇ ವಕೀಲರು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಅವ್ರ ಮುಖಾಂತರವಾಗಿ ಜೈಲಿಗೆ ಕಳಿಸಿದ್ದು ಇದೆ. ಅದು ಪತ್ರಿಕೆಗಳಲ್ಲೂ ಬಂದಿದೆ. ಅವ್ರನ್ನ ಅನ್ನದೇ ಇಲ್ಲ. ಅವರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳಿದೆ 35% ಆಫ್ ದಿ ಅಡ್ವೊಕೇಟ್ಸ್ ಆರ್ ಫೇಕ್ ಅಂತೇಳಿ ಪೇಪರ್ ಬಂದಿದೆ. ಆವಾಗ 2016 ನಲ್ಲಿ ನೋಡಿದಂತಹ ಪೇಪರ್ ಪತ್ರಿಕೆಯ ಒಂದು ನ್ಯೂಸ್ ವರದಿ. ಈಗ 2016ರಿಂದ 2025 ಸುಮಾರು ಹತ್ರ 10 ವರ್ಷ ಗ್ಯಾಪ್ ಅಲ್ಲಿ ನನಗೆ ಅನಿಸ್ತದೆ 50% ಆಫ್ ದಿ ಅಡ್ವೊಕೇಟ್ಸ್ ವಿಲ್ ಬಿ ಫೇಕ್. ಯಾಕೆ ಅಂತಂದ್ರೆ ಇಲ್ಲಿ ಕರಿಕೋಟ್ ಹಾಕೊಂಡು ಬಂದಂತವರೆಲ್ಲಾನು ಲಾಯರ್ಗಳಾಗಕ್ ಸಾಧ್ಯ ಇಲ್ಲ. ಲಾಯರ್ ಆಗುವಂತವನು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗಿರ್ಬೇಕು. ಆಮೇಲೆ ಆ ಸನದನ್ನ ಪಡೆದು ವೃತ್ತಿಗೆ ಬರ್ಬೇಕಾಗ್ತದೆ. ಸರ್, ಈಗ ಈ ತರದ ಒಂದು ಫೇಕ್ ಅಡ್ವೊಕೇಟ್ಸ್ ನ ಕಂಡುಹಿಡಿಯೋದು ಹೇಗೆ ಅಂತ? ಸರ್, ಇವ್ರನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾನು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕಕ್ಕೆ ಒಂದು ಮನವಿ ಕೊಟ್ಟಿದ್ದೆ. ಏನಂತಂದ್ರೆ ಈ ಡಾಕ್ಟರ್ಗಳು ಪೊಲೀಸರು ಒಂದು ಬ್ಯಾಡ್ಜ್ ಹಾಕೊಂತಾರೆ, ಅವರ ಒಂದು ಯೂನಿಫಾರ್ಮ್ ಮೇಲೆ ಡಾಕ್ಟರ್ಗಳು ಅವ್ರ ನೇಮ್ ಹಾಕೊಂತಾರೆ. ಸೊ ಅದೇ ರೀತಿ ನಮ್ಮ ವಕೀಲ ವೃತ್ತಿಯಲ್ಲಿ ಏನಾಗ್ಬೇಕು ಅಂತಂದ್ರೆ ಅವರ ಹೆಸರು ಕೆಳಗೆ ಎನ್ರೋಲ್ ನಂಬರ್ KAR ಅವ್ರ ಎನ್ರೋಲ್ ನಂಬರ್ ಇದ್ರೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಅವ್ರು ಸಿಗ್ಬೇಕು ಮಾಹಿತಿ. ಅವಾಗ ಏನಾಗ್ತದೆ ಫೇಕ್ ಹೌದಾ ಅಲ್ವಾ ಅನ್ನೋದು ಗೊತ್ತಾಗ್ತದೆ. ಹೌದು, ಏನಾಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಅತಿಯಾದಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಲಾ ಕಾಲೇಜುಗಳು ಎಸ್ಟಾಬ್ಲಿಷ್ ಆಗಿದೆ. ಅಂದ್ರೆ ಲಾ ಕಾಲೇಜುಗಳು ಉಟ್ಕೊಂಡಿದ್ದಾವೆ ಅಣಬೆಗಳ ರೀತಿಯಲ್ಲಿ. ಆ ಲಾ ಕಾಲೇಜುಗಳಿಗೆ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಸಿಗೋದಿಲ್ಲ, ಬಟ್ ಅಟೆಂಡೆನ್ಸ್ ಅಲ್ಲಿ ಇರ್ತದೆ. ಅಂದ್ರೆ ಕಾಲೇಜುಗಳು ಕೂಡ ಫೇಕ್ ಇದೆ ಅಂತ? ಹೌದು, ಕಾಲೇಜ್ ಬೇಕು ಅಂತಂದ್ರೆ ಅವರು ಇದರಲ್ಲಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ತಗೊಂಡಿರ್ತಾರೆ. ಏನು ನಾವು ಕಾಲೇಜ್ ನಡೆಸಬೇಕು, ಅನುಮತಿ ಕೊಡಿ ಅಂತ ಅನುಮತಿ ಪಡ್ಕೊಂಡಿರ್ತಾರೆ. ಆದ್ರೆ ರೆಗ್ಯುಲರ್ ಕ್ಲಾಸಸ್ ಒಬ್ಬ ವಿದ್ಯಾರ್ಥಿ ಈಗ ಮೊದಲು ತರ ಇಲ್ಲ. ಏನು ಪಾರ್ಟ್ ಟೈಮ್ LLB ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾರ್ನಿಂಗ್ ಕಾಲೇಜು, ಈವ್ನಿಂಗ್ ಕಾಲೇಜು ಅಂತೇಳಿ ಇಲ್ಲ. ಈಗ ಏನಿದ್ರು ಫುಲ್ ಟೈಮ್ ಕಾಲೇಜಸ್ ಬೆಳಿಗ್ಗೆ 7:30ಯಿಂದ ಸಂಜೆ 5:30ವರೆಗೂ ಮಾತ್ರ. ಹೌದು, ಏನಾಗಿದೆ ಅಂದ್ರೆ ನಾನು ಒಂದು ಕಾಲೇಜಿಗೆ ಹಾಕಿದ್ದೆ, ಈ ವಿದ್ಯಾರ್ಥಿ ನಿಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ತಗೊಂಡಿದಾರ ಅಂತ. ಆ ವಿದ್ಯಾರ್ಥಿ ಅವರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ, ಫುಲ್ ಟೈಮ್ ಗವರ್ಮೆಂಟ್ ಎಂಪ್ಲಾಯ್. ಯು ವಾಸ್ ನಾಟ್ ಅಟೆಂಡೆಡ್ ದಿ ರೆಗ್ಯುಲರ್ ಕ್ಲಾಸಸ್. ಆಸ್ ಪರ್ ದಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ರೂಲ್ಸ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್, 75% ಆಫ್ ದಿ ಅಟೆಂಡೆನ್ಸ್ ಇನ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಸಹ 75% ಅಟೆಂಡೆನ್ಸ್ ಹಾಜರಾತಿ ಇರಲೇಬೇಕು ಅಂತಿದೆ, ಕಾನೂನಿದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ದುಡ್ಡು ತಗೊಂಡ್ಬಿಟ್ಟು ಕಾಲೇಜಿನವರು ಅವ್ರಿಗೆ ಅಟೆಂಡೆನ್ಸ್ ಕೊಟ್ಬಿಡ್ತಾರೆ. ಅವ್ರು ಹಾಜರಿರೋದಿಲ್ಲ, ಅಟೆಂಡೆನ್ಸ್ ತಗೊಂಡ್ಬಿಡ್ತಾರೆ, ದುಡ್ಡು ತಗೊಂಡ್ಬಿಟ್ಟು ಅಟೆಂಡೆನ್ಸ್ ಕೊಡ್ತಾರೆ. ಅಟೆಂಡೆನ್ಸ್ ಈ ಯೂನಿವರ್ಸಿಟಿ ಏನ್ ಬೇಕು, ಇವರು ಕಾಲೇಜಿಗೆ ಹೋಗಿದಾರ ಇಲ್ವಾ, ಅಟೆಂಡೆನ್ಸ್ ಆಗಿದಾರ ಇಲ್ವಾ, ಹಾಜರಾತಿಯನ್ನ ಯೂನಿವರ್ಸಿಟಿ ಅವರು ಕಲೆಕ್ಟ್ ಮಾಡ್ಕೊತಾರೆ. ಇವರು ಹಾಜರಾತಿಯಲ್ಲಿ ಇದ್ದಾರೆ ಅಂತ ಹೇಳಿ ಕಾಲೇಜಿನವರು ಕೊಟ್ಟ ಮೇಲೆ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅನುಮತಿ ಕೊಡ್ತಾರೆ. ಎಕ್ಸಾಮ್ ಬರೆದು ಅದೇನೋ ಅವರೇ ಬರೀತಾರೋ ಅಥವಾ ಬೇರೆಯವ್ರ ಬರೀತಾರೋ ಅಥವಾ ಕಾಲೇಜಿನವ್ರು ಏನಾದ್ರು ಆನ್ಸರ್ ಸ್ಕ್ರಿಪ್ಟ್ ಕೊಟ್ಟು ಬರೆಸ್ತಾರೋ ಗೊತ್ತಿಲ್ಲ. ಅದೇನೋ ಪಾಸ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡ್ಬರ್ತಾರೆ, ಇಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗ್ತಾರೆ. ಎನ್ರೋಲ್ ಆದ್ಮೇಲೆ ಅವರಿಗೆ ಬೇಸಿಕ್ ನಾಲೆಜ್ ಇರೋದಿಲ್ಲ. ಬಿಕಾಸ್ ದೇ ವಿಲ್ ಬಿ ವರ್ಕಿಂಗ್ ಆಸ್ ಎ ಗವರ್ಮೆಂಟ್ ಎಂಪ್ಲಾಯೀಸ್. ಬೇಸಿಕ್ ನಾಲೆಜ್ ಇರಲ್ಲ. ಎಷ್ಟೋ ಬ್ಯಾಂಕ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರು ಅವರೆಲ್ಲಾನು ರೆಗ್ಯುಲರ್ ಕ್ಲಾಸಸ್ ಹೋಗಿರೋದಿಲ್ಲ, ಪ್ರಾಕ್ಟಿಕಲ್ ಇದಕ್ಕೂ ಹೋಗಿರೋದಿಲ್ಲ, ಕ್ಲಾಸಸ್ ಹೋಗಿರೋದಿಲ್ಲ. ನಾಲೆಜ್ ಹೆಂಗ್ ಬರುತ್ತೆ? ಸೊ ಒಂದು ಮೆಮೊ ಬರೆಯಕ್ಕೆ ಬರೋದಿಲ್ಲ. ಅಂತ ದುಸ್ಥಿತಿ ಈಗ ನಮ್ಮ ವಕೀಲ ವೃತ್ತಿಯಲ್ಲಿ ಬಂದು ಒದಗಿದೆ. ಸೊ ಅದಕ್ಕೆ ಏನು ಮುಖ್ಯ ಕಾರಣ ಅಂತಂದ್ರೆ ಫೇಕ್ ಲಾಯರ್ಗಳನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಸಂಬಂಧಪಟ್ಟಂತ ರಾಜ್ಯದ ಬಾರ್ ಕೌನ್ಸಿಲ್ಗಳು ಅವುಗಳನ್ನು ವೀಡ್ ಔಟ್ ಮಾಡ್ಬೇಕು, ಕಿತ್ತು ಬಿಸಾಕ್ಬೇಕು. ವೆದರ್ ದೇ ಹ್ಯಾವ್ ಎನ್ರೋಲ್ಡ್ ಪ್ರಾಪರ್ಲಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಅಟೆಂಡೆಡ್ ದಿ ಲಾ ಕಾಲೇಜಸ್ ಆರ್ ನಾಟ್ ಅನ್ನೋದನ್ನ ಅವರು ಎನ್ರೋಲ್ ಆಗೋಕ್ ಮುಂಚೆನೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು, ಆ ಕಾಲೇಜಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮಾಡ್ಬೇಕು. ಮೆಡಿಕಲ್ ಮಾಫಿಯಾದಲ್ಲಿ ನಮ್ಮ ಸ್ನೇಹಿತರು ಡಾಕ್ಟರ್ ಹೇಳ್ದಂಗೆ ಮೆಡಿಕಲ್ ಮಾಫಿಯಾದಲ್ಲಿ ಮೆಡಿಕಲ್ ವೈದ್ಯರು, ನಕಲಿ ವೈದ್ಯರಿದ್ದಾರೆ, ಅದನ್ನ ಕಂಡಿಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಕೀಲರಲ್ಲೂ ಸಹ ಇರ್ತಕ್ಕಂಥವ್ರನ್ನ ಕಂಡುಹಿಡಿಬೇಕು. ಫೇಕ್ ವಕೀಲರನ್ನ ಕಂಡಿಡಿದು ಅವ್ರನ್ನ ವೃತ್ತಿಯಿಂದ ಆಚೆ ಹಾಕಿದಾಗ ಮಾತ್ರ ಸರಿಯಾದ ನ್ಯಾಯಸಮ್ಮತವಾದಂತಹ ಒಂದು ನ್ಯಾಯವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಜಕ್ಕೆ ಅಂತೇಳಿ ಈ ಮೂಲಕ ಹೇಳಬಯಸ್ತಾರೆ. ಯಾವ್ದಾದ್ರು ಕಾಲೇಜುಗಳಿಗೆ ಈ ರೀತಿಯ ಫೇಕ್ ಅಡ್ವೊಕೇಟ್ಸ್ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಇಶ್ಯೂ ಮಾಡಿದಿರಿ, ಇದು ಅಪರಾಧ ಅಂತ ಹೇಳಿ ಅವ್ರ ಮೇಲೆ ನಾವು ಆಕ್ಷನ್ ತಗೊಂಡಿರುವಂತದ್ದು ಉಂಟಾ ಉದಾಹರಣೆಗಳು? ಸರ್, ಆಕ್ಷನ್ ತಗೊಂಡಿದ್ದಿದೆ. ಬಟ್ ಅವರು ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಡಿ ನಾಗರಾಜ್ ಅಂತ ಹೇಳಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದೆ, FIR ಹಾಕಿ ಚಾರ್ಜ್ ಶೀಟ್ ಆಗಿದೆ. ಅಷ್ಟೊತ್ತಿ ಹೋಗಿ ಅಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡಿಸ್ಕೊಂಡಿದ್ರು. ಇದು ನೋಡಿ, ಅವರು ಕೊಟ್ಟಿರೋ ದಾಖಲೆಗಳಲ್ಲಿ ಕ್ಲಿಯರ್ ಕಟ್ ಆಗಿದೆ. ಏನಂತ ಅಂದ್ರೆ ಈ ವಿದ್ಯಾರ್ಥಿ
ಈ ಕಾಲೇಜಿನಲ್ಲಿ ಹ್ಮ್. ನಮ್ಮ ಕಾಲೇಜಿನಲ್ಲಿ ಕಲ್ತಿದ್ದಾರೆ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ಕೊಟ್ಟಿದ್ದಾರೆ. ಹಾ, ಆದ್ರೆ ಅಟೆಂಡೆನ್ಸ್ ಕೊಡಿ ಅಂತಂದ್ರೆ ಕೊಟ್ಟಿಲ್ಲ ಅವ್ರು. ಕೊಟ್ಟಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ. ಇದುವರೆಗೂ ಕೊಟ್ಟಿಲ್ಲ. ಓಕೆ. ಸರ್ಕಾರಿ ನೌಕರಿಯಾಗಿದ್ದ ಸಂದರ್ಭದಲ್ಲಿ ಆ ಸರ್ಕಾರಿ ನೌಕರಿ ಹಾಜರಾತಿಯನ್ನು ಕೇಳಿದ್ದೇನೆ ಆಟಿಯಲ್ಲಿ. ಹ್ಮ್. ಅವ್ರದ್ದು ಏನು 2002ರಿಂದ 2007ರವರೆಗೂ ಇವರು ವಿದ್ಯಾರ್ಥಿಯಾಗಿದ್ದಾರೆ ಈ ಕಾಲೇಜಿನಲ್ಲಿ. ಆ ಸಂದರ್ಭದಲ್ಲಿ ಅವರು ಅಟೆಂಡೆನ್ಸ್ ಆಗಿದ್ದಾರೆ ಇಲ್ಲಿ ಡ್ಯೂಟಿಯಲ್ಲಿ. ಡ್ಯೂಟಿಯಲ್ಲಿ ಹಾಜರಾಗಿದ್ದಾರೆ. ಅಲ್ಲಿ ಹಾಜರಾಗಿದ್ದಾಗ ಇಲ್ಲಿ ಹೆಂಗೆ ಕಾಲೇಜಲ್ಲಿ ಅಟೆಂಡ್ ಆಗಕ್ಕೆ ಸಾಧ್ಯ ಆಗುತ್ತೆ? ಅಂದ್ರೆ ಇಲ್ಲಿ ಅಟೆಂಡೆನ್ಸ್ ಕೊಟ್ಟಿಲ್ಲ. ಇಲ್ವೇ ಇಲ್ಲ ಅಟೆಂಡೆನ್ಸ್. ಸರ್, ಈಗ ಈ ಫೇಕ್ ಅಡ್ವೊಕೇಟ್ಸ್ ಗಳಿಂದ ಈ ಏನು ಸಾರ್ವಜನಿಕರು ಯಾವ ರೀತಿ ಡ್ಯಾಮೇಜ್ ಆಗುತ್ತೆ? ನೋಡಿ, ಸಾರ್ವಜನಿಕರು ಅನ್ನೋದಕ್ಕಿಂತ ನಮ್ಮ ನ್ಯಾಯಾಂಗದ ಮೇಲೆ ಇರ್ತಕ್ಕಂಥ ವಿಶ್ವಾಸ ಅಂತಹ ಒಂದು ಫೇಕ್ ವಕೀಲರಿಂದ ಕುಂಠಿತ ಆಗುತ್ತೆ. ಎಸ್ ಸರ್. ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದ್ರ ಮುಖಾಂತರವಾಗಿ ಬರುವಂತಹ ವಕೀಲರೆಲ್ಲನೂ ನ್ಯಾಯ ಕೊಡಿಸಬೇಕು ಸಾಮಾನ್ಯ ಜನರಿಗೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಂದಿರ್ತಾರೆ. ಈ ಫೇಕ್ ಲಾಯರ್ ಅಂತ ಕರೆಸ್ಕೊಳ್ಳುವಂತವ್ರು ಏನ್ ಮಾಡ್ತಾರೆ, ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರ್ತಾರೆ, ಅಥವಾ ಒಂದು ಬಡ್ಡಿ ವ್ಯವಹಾರದ ದಂಧೆಯಲ್ಲಿ ಇರ್ತಾರೆ, ಅಥವಾ ಇನ್ಯಾವುದೋ ಒಂದು ಬೇರೆ ವ್ಯವಹಾರಗಳು ಇದ್ದುಕೊಂಡು ಅವರ ಒಂದು ಕುಕೃತ್ಯಗಳನ್ನ, ದುಷ್ಕೃತ್ಯಗಳನ್ನ ಕವರ್ ಮಾಡಕ್ಕೆ, ಅದನ್ನ ಕವರ್ ಮಾಡ್ಕೊಳ್ಳಕ್ಕೆ, ಒಂದು ರಕ್ಷಣೆ ಪಡ್ಕೊಳ್ಳಕ್ಕೆ ಇನ್ನು ವಕೀಲ ವೃತ್ತಿಗೆ ಅಂತೇಳಿ ಬಂದು ಫೇಕ್ ಲಾಯರ್ಗಳಾಗಿರ್ತಾರೆ. ಅಂತವ್ರನ್ನ ಆಚೆ ಕಳಿಸಬೇಕಾದದ್ದು ಬಹಳ ಆದ್ಯ ಕರ್ತವ್ಯ ಆಗಿದೆ. ಈ ಫೇಕ್ ಲಾಯರ್ಗಳು ಏನ್ ಮಾಡ್ತಾರೆ, ಕೆಲವರು ಈ ಪೊಲೀಸ್ ಠಾಣೆಗಳಿಗೆ ಹೋಗೋದು, ಅಲ್ಲಿ ನಾನು ಲಾಯರ್ ಅನ್ಕೊಂಡು ಅವ್ರಿಗೆ ಒಂದು ಧಮಕಿ ಹಾಕೋದು, ಅಥವಾ ಅವರ ಇನ್ಫ್ಲೂಯೆನ್ಸ್ಗಳು ಮಾಡ್ಕೊಳ್ಳೋದು, ಅವ್ರಿಗೆ ಒಂದಷ್ಟು ಲಂಚ ಕೊಟ್ಟು ನನಗೆ ಕೇಸ್ ಕೊಡಿ ಅಂತ ಹೇಳೋದು. ಆ ಕೇಸ್ ಕೊಡ ಮೇಲೆ ಅವ್ರು ಮಾಡೋದಿಲ್ಲ, ಅವ್ರು ನೇಮಕ ಮಾಡುವಂತ ಇನ್ನೊಬ್ಬ ಲಾಯರ್ಗೆ ಕೊಡ್ತಾರೆ. ಈ ಪೊಲೀಸ್ ಠಾಣೆಗಳಲ್ಲಿ ದಂಧೆ ಆಗ್ತಾ ಇದೆ. ಇದು ಪೊಲೀಸ್ ಠಾಣೆಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವು ವಕೀಲರಿಗೆ ಕೇಸ್ಗಳು ಹೋಗ್ತಾ ಇದೆ. ಎಲ್ರಿಗೂ ಹಂಚಲ್ ಪಡ್ತಾ ಇಲ್ಲ. ಯಾಕೆಂದ್ರೆ ಆ ಪೊಲೀಸರು ಸಹ ಭ್ರಷ್ಟರಾಗಿದ್ದಾರೆ. ಆ ಪೊಲೀಸರು ತಮಗೆ ಯಾರು ದುಡ್ಡು ಕೊಡ್ತಾರೋ, ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಕ್ರಿಮಿನಲ್ ಕೇಸ್ಗಳಾಗಿರ್ಬಹುದು, ಯಾರು ದುಡ್ಡು ಕೊಡ್ತಾರೆ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಪೊಲೀಸ್ ಆಫೀಸರ್ಸ್. ಪರ್ಟಿಕ್ಯುಲರ್ ಈ ರೈಟರ್ಗಳು ಇರ್ತಾರಲ್ಲ, ರೈಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗೂ ಅದು ಸ್ಟೇಷನ್ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಅಂತ ಕೆಲವು ವಕೀಲರಿಗೆ ಅದು ಕೇಸ್ಗಳು ಮಾತ್ರ ಕೆಲವು ಹೋಗ್ತಾ ಇದೆ. ಇದು ಆಗಬಾರ್ದು. ಈಗ ಸರ್, ಈಗ ಈ ಫೇಕ್ ಅಡ್ವೊಕೇಟ್ಸ್ ಗಳು ಅಂತ ಏನ್ ತಾವು ಹೇಳಿದ್ದೀರಿ, ಯಾವ ರೀತಿ ಈ ಕಕ್ಷಿದಾರಗಳನ್ನ ಈ ಸಮಾಜವನ್ನು ದುರುಪಯೋಗ ಮಾಡ್ಕೋತಾರೆ ಅನ್ನೋದು? ನೋಡಿ, ಆ ಫೇಕ್ ಲಾಯರ್ಗಳ ಆಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಜಡ್ಜಿ ಗೊತ್ತು ನನಗೆ, ಆ ಪೊಲೀಸ್ ಆಫೀಸರ್ ಗೊತ್ತು, ಆ ಕಮಿಷನರ್ ಗೊತ್ತು, ಡಿಜಿ ಗೊತ್ತು, ಐಜಿ ಗೊತ್ತು ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿ ಈ ಕಕ್ಷಿದಾರರಿಂದ ಲಕ್ಷಾಂತರ ರೂಪಾಯಿಗಳನ್ನು ವಸೂಲು ಮಾಡುವಂತದ್ದು ಮಾಡ್ತಾರೆ. ಯಾಮಾರಿಸ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ, ಕೆಲಸ ಮಾಡ್ಕೊಡ್ತೀನಿ, ನಂಗೆಲ್ಲ ಗೊತ್ತು ಅನ್ನೋ ತರ. ಸೊ ಅದು ಹೋಗ್ಬೇಕು. ಈ ರೀತಿನಲ್ಲಿ ಈ ಸಾಮಾನ್ಯ ಜನರು ಸಹ ಕಕ್ಷಿದಾರರು ಮೋಸಕ್ಕೆ ಒಳಗಾಗಬಾರ್ದು. ಈ ರೀತಿ ಜಡ್ಜಿನ ಬುಕ್ ಮಾಡ್ತೀನಿ ಅಂತ ಹೇಳುವಂತ ವಕೀಲರನ್ನ ಮೊದಲೇ ನಂಬಬಾರ್ದು. ಯಾಕಂದ್ರೆ ಯಾವ ಜಡ್ಜು ಸಹ ಲಂಚವನ್ನು ತಗೊಂಡು ಅಥವಾ ಭ್ರಷ್ಟಾಚಾರಕ್ಕೆ ಒಳಗಾಗಿ ಪಾಸ್ ಮಾಡೋದಿಲ್ಲ. ಪವಿತ್ರವಾದಂತಹ ಸ್ಥಾನ. ಇದು ಅವ್ರು ಏನ್ ಮಾಡ್ತಾರೆ, ಕೊಟ್ಟಂತ ಒಂದು ವಾದ ವಿವಾದಗಳನ್ನ ಆಲಿಸಿ, ದಾಖಲೆಗಳನ್ನ ಆಲಿಸಿ ನೋಡಿ ಅವರು ಜಡ್ಜ್ಮೆಂಟ್ ಕೊಡುವಂತದ್ದು. ಅಂತದ್ರಲ್ಲಿ ಈ ಕೆಲವೊಂದು ಲಾಯರ್ಗಳು ಹೇಳುವಂತದ್ದು, ಫೇಕ್ ಲಾಯರ್ಗಳು ಇದ್ದಾರೆ, ಅವರು ಏನು ಜಡ್ಜಿಗಳನ್ನ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಆ ರೀತಿ ಆಗೋಕ್ ಸಾಧ್ಯ ಇಲ್ಲ, ಚಾನ್ಸಸ್ ಇಲ್ಲ, ನಂಬಬಾರ್ದು ಅಂತ ಹೇಳಿ ಈಗ ಈ ಮೂಲಕ ನಾನು ಹೇಳ ಬಯಸ್ತೇನೆ. ಯಾವುದೇ ರೀತಿಯಾದಂತ ನ್ಯಾಯಾಂಗ ಪವಿತ್ರವಾದದ್ದು. ನ್ಯಾಯಾಂಗ ವ್ಯವಸ್ಥೆ, ವಕೀಲರ ಒಂದು ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಒಂದು ನೋಬೆಲ್ ಪ್ರೊಫೆಷನ್ ಅಂತೇಳಿ ನಾವು ಹೇಳ್ತೇವೆ. ಸೊ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರೊಫೆಷನ್ ಅಂದ್ರೆ ವಕೀಲರಿಲ್ಲದೆ ಸಾಯೋದಿಲ್ಲ, ವಕೀಲರಿಲ್ಲದೆ ಬದುಕೋದಿಲ್ಲ ಅನ್ನುವಂಥದ್ದು ಒಂದು ನಾಣ್ಣುಡಿ ಇದೆ. ಸೊ ಅಂತ ಒಂದು ಪ್ರೊಫೆಷನ್ ಅನ್ನ ಕೆಲವರು ದುರುಪಯೋಗ ಮಾಡಿಕೊಂಡು, ಯಾವುದೇ ಸನ್ನದು ಇಲ್ದಿರ, ಯಾವುದೇ ರಿಜಿಸ್ಟ್ರೇಷನ್ ನೋಂದಣಿ ಆಗದಿರ ಅಂತ ಒಂದು ವಕೀಲರು ಈ ಒಂದು ಕಪ್ಪು ಕೋಟನ್ನ ದುರುಪಯೋಗ ಮಾಡಿಕೊಂಡು, ಮಿಸ್ಯೂಸ್ ಮಾಡಿಕೊಂಡು ಈ ಕಕ್ಷಿದಾರನ ಸಮಾಜವನ್ನ ದಿಕ್ಕು ತಪ್ಪಿಸುವಂತ ನಕಲಿ ವಕೀಲರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.